ಮಕ್ಕಳೇ, ಈ ದಿನ ನಾವು ಐ, ಯು, ಹಿ, ಶಿ, ಇಟ್, ವಿ ಮತ್ತು ದೇ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ನಾವೀಗ ಕನ್ನಡದಲ್ಲಿ ನಾನು, ನೀನು, ಅವನು, ಅವಳು, ಅದು, ಇದು, ನಾವು, ಅವರು ಈ ಪದಗಳನ್ನೆಲ್ಲ ಉಪಯೋಗಿಸ್ತೇವಲ್ಲ, ಹಾಗೆ ಇವುಗಳ ಜಾಗದಲ್ಲಿ ನಾವು ಇಂಗ್ಲೀಷ್ನಲ್ಲಿ ಐ, ಯು, ಹಿ, ಶಿ, ಇಟ್, ವಿ ಮತ್ತು ದೇಯನ್ನು ಯೂಸ್ ಮಾಡೋದು. ಈಗ ಮೊದಲಿಗೆ ಐಯನ್ನು ಹೇಗೆ ಯೂಸ್ ಮಾಡೋದು ನೋಡೋಣ. ವಿ ಯೂಸ್ ಐ ಫಾರ್ ಮೈಸೆಲ್ಫ್, ಅಂದರೆ ನನ್ನ ಬಗ್ಗೆ ನಾನು ಹೇಳುವಾಗ ಐಯನ್ನು ಬಳಸ್ತೇವೆ. ಫಾರ್ ಎಕ್ಸಾಂಪಲ್, ಐ ಆಮ್ ರಾಜೇಶ್, ಐ ಆಮ್ ಆದ್ಯ, ಐ ಆಮ್ ಇನ್ ಕ್ಲಾಸ್ 1, ಐ ಲಿವ್ ಇನ್ ಉಡುಪಿ, ಐ ಹ್ಯಾವ್ ಎ ಪೆಟ್. ಅಂದರೆ ನಾನಿಲ್ಲಿ ನನ್ನ ಬಗ್ಗೆ ಹೇಳ್ತಾ ಇದ್ದೇನೆ. ಸೊ ನಾನು ಅನ್ನುವಾಗ ಐಯನ್ನು ಯೂಸ್ ಮಾಡಬೇಕು. ಈಗ ವಿ ಫಾರ್ ಅವರ್ ಸೆಲ್ವ್ಸ್, ಅಂದರೆ ನಮ್ಮ ಬಗ್ಗೆ ಹೇಳುವಾಗ ನಾವು ಅಂದರೆ ಒಬ್ಬರಿಗಿಂತ ಜಾಸ್ತಿ ಇರುವಾಗ ನಾವು ಅಂತ ಹೇಗೆ ಯೂಸ್ ಮಾಡ್ತೇವೆ, ಹಾಗೆಯೇ ಇಲ್ಲಿ ತುಂಬ ಜನ ಇರುವಾಗ ವಿ, ನಾವು ಅನ್ನುವಲ್ಲಿ ವಿಯನ್ನು ಯೂಸ್ ಮಾಡಬೇಕು. ವಿ ಈಸ್ ಅ ಪ್ಲೂರಲ್ ಆಫ್ ಐ ಅಂದರೆ ಸಿಂಗ್ಯುಲರ್, ಏಕವಚನ. ವಿ ಅಂದರೆ ಪ್ಲೂರಲ್, ಐಗೆ ಪ್ಲೂರಲ್ ವಿ. ಈಗ ವಿ ಯೂಸ್ ಮಾಡುವಲ್ಲಿ ನಾವು ಎಕ್ಸಾಂಪಲ್ಸನ್ನು ನೋಡೋಣ. ರಮ್ಯಾ ಆ್ಯಂಡ್ ಐ ವೆಂಟ್ ಟು ದ ಲೈಬ್ರರಿ, ವಿ ಸಾ ಮೆನಿ ಬುಕ್ಸ್. ಇಲ್ಲಿ ವಿ ಅಂದರೆ ಯಾರು? ರಮ್ಯಾ ಮತ್ತು ನಾನು. ಸೊ ಇಲ್ಲಿ ವಿ ಅಂದರೆ ನಾವು ತುಂಬ ಬುಕ್ಸನ್ನು ಅಲ್ಲಿ ನೋಡಿದ್ದೇವೆ ಲೈಬ್ರರಿಗೆ ಹೋಗಿ. ತುಂಬ ಕಡೆ ನಾವು ನೋಡ್ತೇವೆ ವಿ ಆರ್ ಫ್ರೆಂಡ್ಸ್, ವಿ ಆರ್ ಗೋಯಿಂಗ್ ಟು ಮೂವಿ ಟುಡೇ. ಹೀಗೆ ನಾವು ಅನ್ನುವಲ್ಲಿ ಎಲ್ಲ ನಾವು ವಿಯನ್ನು ಯೂಸ್ ಮಾಡಬೇಕು. ಈಗ ಯು ಫಾರ್ ದ ಪರ್ಸನ್ ವಿ ಆರ್ ಟಾಕಿಂಗ್ ಟು, ಅಂದರೆ ನಾವು ಯಾರ ಹತ್ರ ಆದರೂ ಮಾತನಾಡುವಾಗ ನೀನು, ನೀವು ಅಂತ ಬಳಸ್ತೇವಲ್ಲ, ಹಾಗೆ ನೀನು, ನೀವು ಬಳಸುವ ಜಾಗದಲ್ಲಿ ನಾವು ಯು ಬಳಸಬೇಕು. ಈಗ ದ ಟೀಚರ್ ಆಸ್ಕ್ಡ್ ಸರಿತಾ, ಡು ಯು ಹ್ಯಾವ್ ಅ ಪೆನ್? ಯಾಕೆ ಯು ಅಂತ ಬಳಸಿದ್ದೇವೆ? ನಿನ್ನ ಹತ್ರ ಪೆನ್ ಇದೆಯಾ ಅಂತ ಟೀಚರ್ ಕೇಳಿದರು, ಆದ್ದರಿಂದ ಯು ಬಳಸಿದ್ದೇವೆ. ಹಾಗೆ ವೇರ್ ಆರ್ ಯು ಗೋಯಿಂಗ್ ಕೇಳ್ತೇವಲ್ಲ, ನೀನು ಎಲ್ಲಿಗೆ ಹೋಗ್ತಾ ಇರೋದು, ನೀವೆಲ್ಲಿಗೆ ಹೋಗ್ತಾ ಇರೋದು. ಸೊ ನೀನು ಮತ್ತು ನೀವು ಎರಡೂ ಕಡೆ ಕೂಡ ನಾವು ಇಂಗ್ಲೀಷಲ್ಲಿ ಯುವನ್ನೇ ಬಳಸ್ತೇವೆ. ನೆಕ್ಸ್ಟ್, ಈಗ ಶಿ ಫಾರ್ ಅ ಗರ್ಲ್. ನಾವು ಹುಡುಗಿಗೆ ಹೇಳುವಾಗ ಶಿ. ಹಿ ಫಾರ್ ಅ ಬಾಯ್, ಹುಡುಗನಿಗೆ ಹೇಳುವಾಗ ಹಿಯನ್ನು ಯೂಸ್ ಮಾಡ್ತೇವೆ. ಇಲ್ಲಿ ನೋಡಿ, ರೀತಾ ಈಸ್ ಮೈ ಫ್ರೆಂಡ್, ಶಿ ಈಸ್ ವೆರಿ ಕ್ಲೇವರ್. ಇಲ್ಲಿ ಶಿ ಯಾಕೆ? ರೀತಾ ಈಸ್ ಅ ಗರ್ಲ್. ರೋಹನ್ ಈಸ್ ಮೈ ಫ್ರೆಂಡ್, ಹಿ ಈಸ್ ವೆರಿ ಕ್ಲೇವರ್. ಇಲ್ಲಿ ಹಿ ಯಾಕೆ? ರೋಹನ್ ಈಸ್ ಅ ಬಾಯ್. ಕ್ಲಿಯರ್ ಆಯ್ತಲ್ಲ? ಹುಡುಗಿಗೆ ಹೇಳುವಾಗ ಶಿ ಅಂತ ಬಳಸಬೇಕು, ಹುಡುಗನಿಗೆ ಹೇಳುವಾಗ ಹಿ ಬಳಸಬೇಕು. ಇಟ್ ಯಾವಾಗ ಬಳಸಬೇಕು? ಇಟ್ ಫಾರ್ ಅ ಪ್ಲೇಸ್, ಅ ಥಿಂಗ್, ಆ್ಯನ್ ಆ್ಯನಿಮಲ್, ಅ ಫ್ರೂಟ್, ಆ್ಯಂಡ್ ಫಾರ್ ವೆಜಿಟೇಬಲ್. ಅಂದರೆ ಪ್ಲೇಸ್, ಥಿಂಗ್, ಆ್ಯನಿಮಲ್, ಫ್ರೂಟ್, ವೆಜಿಟೇಬಲ್ ಬಗ್ಗೆ ಎಲ್ಲ ಹೇಳುವಾಗ ಇಟ್ ಅನ್ನು ಬಳಸ್ತೇವೆ. ನಾವು ಅದು ಇದು ಅಂತೆಲ್ಲ ಬಳಸ್ತೇವಲ್ಲ, ಆ ಜಾಗದಲ್ಲೆಲ್ಲ ನಾವು ಇಟ್ಟನ್ನು ಬಳಸ್ತೇವೆ. ಇಲ್ಲಿ ನೋಡಿ, ಗ್ರ್ಯಾಂಡ್ ಫಾದರ್ ಹ್ಯಾಸ್ ಅ ಬಿಗ್ ಕಾರ್, ಇಟ್ ಈಸ್ ಓಲ್ಡ್. ಇಟ್ ಅಂದರೆ ಯಾವುದು? ಕಾರ್. ಸೊ ಅದೊಂದು ವಸ್ತು, ಆದ್ದರಿಂದ ಇಟ್ಟನ್ನು ಬಳಸಿದ್ದೇವೆ. ದ ರ್ಯಾಬಿಟ್ ಈಸ್ ಈಟಿಂಗ್ ಅ ಕ್ಯಾರೆಟ್, ಇಟ್ ಈಸ್ ಹಂಗ್ರಿ. ಇಲ್ಲಿ ಇಟ್ ಯಾರು? ಇಟ್ ರ್ಯಾಬಿಟ್. ಹಾಗೆ ಐ ಲಿವ್ ಇನ್ ಉಡುಪಿ, ಇಟ್ ಈಸ್ ಅ ಬ್ಯೂಟಿಫುಲ್ ಪ್ಲೇಸ್. ಇಲ್ಲಿ ಇಟ್ ಅಂದರೆ ಯಾವುದಾಗಿದೆ? ಉಡುಪಿ. ಸೊ ಪ್ಲೇಸ್, ಥಿಂಗ್, ಆ್ಯನಿಮಲ್, ಫ್ರೂಟ್, ವೆಜಿಟೇಬಲ್ ಎಲ್ಲ ಹೇಳುವಾಗ ನಾವು ಇಟ್ಟನ್ನು ಬಳಸ್ತೇವೆ. ಹಾಗೆ ಈಗ ದೇ ಅನ್ನು ಯಾವಾಗ ಬಳಸ್ತೇವೆ? ದೇ ಫಾರ್ ಮೋರ್ ದೆನ್ ಒನ್ ಪರ್ಸನ್, ಪ್ಲೇಸ್, ಥಿಂಗ್, ಫ್ರೂಟ್ ಆರ್ ವೆಜಿಟೇಬಲ್. ಒಂದೇ ವಸ್ತು, ಒಂದೇ ಥಿಂಗ್ ಇದ್ದರೆ ನಾವು ಇಟ್ಟು ಬಳಸ್ತೇವೆ. ಒಂದಕ್ಕಿಂತ ಜಾಸ್ತಿ ಪ್ಲೇಸ್, ಒಂದಕ್ಕಿಂತ ಜಾಸ್ತಿ ಆ್ಯನಿಮಲ್ಸ್, ಫ್ರೂಟ್ಸ್, ವಸ್ತುಗಳು ಎಲ್ಲ ಇದ್ದರೆ ನಾವು ದೇಯನ್ನು ಬಳಸ್ತೇವೆ. ಹೇಗೆ? ಹೇಮಾ ಆ್ಯಂಡ್ ಪ್ರಮಿಳಾ ಆರ್ ಎಟ್ ದ ಬಸ್ ಸ್ಟಾಪ್, ದೇ ಆರ್ ವೇಟಿಂಗ್ ಫಾರ್ ಅ ಬಸ್.
ಇಲ್ಲಿ ದೇ ಯಾಕೆ, ಹೇಮ ಮತ್ತು ಪ್ರಮಿಳಾ ಇಬ್ಬರು ಇದ್ದಾರೆ, ಆದ್ದರಿಂದ ನಾವು ದೇಯನ್ನು ಬಳಸ್ತೇವೆ. ಅದೇ ಥರ ತುಂಬ ಎಕ್ಸಾಂಪಲ್ಸನ್ನು ನೀವು ನಿಮ್ಮ ಬುಕ್ಕಲ್ಲಿ ನೋಡ್ತೀರಾ. ದ ಚಿಲ್ಡ್ರನ್ ಗಾಟ್ ಡೌನ್ ಫ್ರಮ್ ದ ಬಸ್, ದೇ ರ್ಯಾನ್ ಟು ದ ಬಲೂನ್ ಸೆಲ್ಲರ್. ದೇ ಯಾರು ಇಲ್ಲಿ? ದೇ ಚಿಲ್ಡ್ರನ್. ಹೀಗೆ ನೀವು ತುಂಬ ಎಕ್ಸಾಂಪಲ್ಸನ್ನು ಇನ್ನೂ ಕೂಡ ಪ್ರಾಕ್ಟೀಸ್ ಮಾಡಿ ಈ ಐ, ಯು, ವಿ, ಹಿ, ಶಿ, ಇಟ್, ದೇ ಬಳಕೆಯನ್ನು ಹೇಗೆ ಅಂತ ಕಂಡುಕೊಳ್ಳಿ. ಥ್ಯಾಂಕ್ ಯು ಮಕ್ಕಳೇ.